ಏನಾ ಇದು? ಏನಾಗಿದೆ ನಿಂಗೆ? ನಿನ್ನ ಮ್ಯಾಗೆ ಕ್ರಿಮಿನಲ್ ಅಲಿಗೇಷನ್ಸ್, ಅನ್ಬಿಲೀವಬಲ್. ಅನ್ಫಾರ್ಚುನೇಟ್ಲಿ ಐ ಆಮ್ ರೆಸ್ಪಾನ್ಸಿಬಿಲಿಟಿ ಆಲ್ ದಿಸ್ ಥಿಂಗ್ಸ್ ಸರ್. ಸ್ವಸ್ತಿಕ ಸತ್ತೋಗ ಮ್ಯಾಗೆ ನೀನೇನು ಮಾಡ್ತಿದ್ದೋ ನಿಂಗೆ ಅರ್ಥವಾಗ್ತಿಲ್ಲ. ಮೇ ಬಿ ಸರ್, ಸ್ವಸ್ತಿಕ ಇಲ್ಲರ ಜೀವನ ನನಗೆ ಶೂನ್ಯ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಐ ಡಿಡ್ ನಾಟ್ ಕ್ಲೂಸರ್, ಐ ಲಾಸ್ ಮೈ ಸೆಲ್ಫ್. ನನ್ನ ಶರೀರ ಬಿಟ್ಟರೆ ನನ್ನ ಮನಸ್ಸು, ಹೃದಯ, ಆತ್ಮ ಎಲ್ಲ ಅವಳಿಂದನೇ ಹೋದು. ಈ ಶರೀರನ ಕೂಡ ಬಿಟ್ಬಿಡೋಣ ಅಂತ ಹೋದೆ. ಆದರೆ ಸ್ವಸ್ತಿಕ ಜ್ಞಾಪನೆಗಳು, ಅವಳನ್ನು ಮುಟ್ಟೋ ಸಂಘಟನೆಗಳನ್ನು ಆ ಕೆಲಸ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವೆಲ್ಲ. ಹಂಗಂತನೇ ಏಸ್ ಮಂದಿನ ಎದುರಿಸಿ ಸಮಾಜದಾಗೆ ಪ್ರತಿದಿನ ಏಸೋ ದಾರುಣ ನಡ್ತಾ ಇದ್ದಾವೆ. ಡೋಂಟ್ ಯು ನೋ ದಟ್? ಸರ್, ಇದೆಲ್ಲ ಸಮಾಜ ಮಾರಿಸ್ಬೇಕಂತೇಳಿ ನಾನು ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಬೀಯಿಂಗ್ ಸೆಲ್ಫಿಶ್. ಪ್ರತಿ ಸಾರಿ ಈ ಥರ ನಡ್ತಾ ಇರೋ ಘಟನೆಯಿಂದ ನಾನು ಏನು ಮಾಡದೇ ಇರೋ ಥರ ಕಾಣ್ತಾ ಇದ್ದೀನಿ. ಅದನ್ನು ನನ್ನಿಂದ ತಾಳ್ಕೊಳಕ್ಕಾಗ್ತಾಯಿಲ್ಲ. ಯಾರೂ ಸಂಬಂಧ ಇಲ್ಲಾರ್ದವ್ರು ಆಳ್ತಾ ಇದ್ರೆ ಸ್ವಸ್ತಿಕಾಗಿ ನೋಡೋಕ್ಕಾಗಲಿಲ್ಲ. ಆ ಸ್ಥಿತಿಲಿ ನಾನು ಏನು ಮಾಡೋಕ್ಕಾಗಲಿಲ್ಲ. ಅವಾಗ ಮಾಡೋಕ್ಕಾಗಲಿಲ್ಲ. ಈಗ ಮಾಡ್ತಾ ಇದ್ದೀನಿ ನನ್ನ ಸ್ವಸ್ತಿಕಕ್ಕೋಸ್ಕರ. ನನಗೇನಾದರೂ ಸರಿ. ಆದರೆ ಸತ್ತೋಗ್ತೀಯಾ? ಸರಿ, ನಿನ್ನ ಜೊತೆ ನಾನು ಬರ್ತೀನಿ, ನಡಿ. ಆವಾಗಾದ್ರೂ ನನಗೆ ಮನಃಶಾಂತಿ ಸಿಗುತ್ತೇನೋ. ವಾಟ್ ಯು ಮೀನ್? ಹುಚ್ಚಿಡ್ದಿದೆಯಾ ನಿನಗೆ? ಅಸಲು ಏನು ಮಾತಾಡ್ತಾ ಇದೆಯಾ? ಎಸ್, ಶೀಸ್ ಮ್ಯಾಡ್. ನೀನಂದ್ರೆ ಅವಳಿಗೆ ಪಿಚ್ಚಿ ಪ್ರೇಮ. ಅದು ಅದರಲ್ಲಿ ಇಟ್ಕೊಂಡು ನೀನು ಬೇಸಿರ್ಬೇಕಂತಾನೆ ಅನುಕ್ಷಲ ಅವ್ಳು ಬಾಧ ಬೀಳ್ತಾ ಇದ್ದಲ್ಲ. ಪ್ರೇಮ ಅಂದರೆ ಏನೋ ಗೊತ್ತಾಗಿದ್ದ ನಿಂಗೆ. ಅವಳ ಫೀಲಿಂಗ್ಸ್ ಅರ್ಥವಾಗ್ತಾ ನಿಂಗೆ ಹೇಳ್ತಿದ್ದೀನ. ಪ್ಲೀಸ್ ದಿಯಾ, ನನ್ನ ಮೇಲೆ ಆಸೆ ಇಟ್ಕೊಂಡ್ಬಿಟ್ಟು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಐ ಆಮ್ ಫೀಲ್ ಜಸ್ಟ್ ಲೈಫ್ಲೆಸ್. ಜಸ್ಟ್ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಯು ಡಿಸರ್ವ್ ಬೆಟರ್ ಪರ್ಸನ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸಿದ್ದು, ನಿಂಗೆ ಹಿಂಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಒಂದು ವಿಷಯ ನೆಪ್ಪಿಟ್ಕೋ, ಸ್ವಲ್ಪ ಸಿಚುವೇಶನ್ಸ್ ನಮ್ಮ ಎಕ್ಸಿಸ್ಟೆನ್ಸ್ನ ಸವಾಲ್ ಮಾಡ್ತವೆ. ಆದರೆ ದಟ್ಸ್ ಓನ್ಲಿ ಇವೆಂಟ್ ಇನ್ ಲೈಫ್. ನಿನ್ನ ಜೀವಿತನ ಮಿಸ್ಯೂಸ್ ಮಾಡಬೇಡ. ನೀನು ಚೆನ್ನಾಗಿದ್ರೆ 10 ಮಂದಿಗೆ ಹೆಲ್ಪ್ ಮಾಡ್ತಾನೆ ನಮ್ಮಕ್ಕ ನಂಗೈತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ವಿ ಡೋಂಟ್ ವಾಂಟ್ ಟು ಮಿಸ್ ಯು. For more updates, like, comment, subscribe to our channel. Hey darlings, గంటని click చేయడం మర్చిపోకండి.